ಹಲೋ ಗೆಳೆಯರೆ, ಇತ್ತೀಚೆಗೆ ವಿಸಿಟ್ ಮಾಡಿದ್ದೊಂದು ದೇವಸ್ಥಾನ ಇದು ಬಂದು ಶ್ರೀ ಸದ್ಗುರು ಸಾಯಿ ದತ್ತಾಶ್ರಮ ಗುಯಿಲಾಳು. ಓಕೆ, ಇದು ಬಂದು ನಿಮಗೆ ತುಮಕೂರು ರೋಡಲ್ಲಿ ನೀವು ಶಿರಾ ಟು ಚಿತ್ರದುರ್ಗ ಹೋಗೋ ವೇಳೆಯಲ್ಲಿ ನಿಮ್ಗೆ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ ಗುಯಿಲಾಳು ಅಂತ. ಅದ್ರದ್ದು ಲೆಫ್ಟ್ ಸೈಡಲ್ಲೇ ಇದೆ ನಿಮಗೆ. ಓಕೆ, ಸೊ ತುಂಬ ದೊಡ್ಡ ದೇವಸ್ಥಾನ ಇದು. ಸೊ ನಾವು ದೇವಸ್ಥಾನ ವಿಸಿಟ್ ಮಾಡಿದಾಗ ಇದೆಲ್ಲ ಬಂಡೆ ಅಂದ್ಕೊಂಡಿದ್ವಿ, ಬಟ್ ದಿಸ್ ಇಸ್ ಮ್ಯಾನ್ ಮೇಡ್, ಅಂದರೆ ಮನುಷ್ಯರು ಕಟ್ಟಿರೋದು, ಅಂದರೆ ಸಿಮೆಂಟ್ ಇದೆಲ್ಲ ಹಾಕಿ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ತುಂಬ ಸ್ಟೆಪ್ಸ್ ಎತ್ತಿ ಮೇಲೆ ಹೋಗ್ತಿದ್ದಂಗೆ ನಿಮಗೆ ರೈಟ್ ಸೈಡಲ್ಲೇ ಸಾಯಿಬಾಬಾನ ದೊಡ್ಡ ವಿಗ್ರಹ ಸಿಗುತ್ತೆ. ಸೊ ಇದು ತುಂಬ ದೇವಸ್ಥಾನ ದೊಡ್ಡದಾಗಿ ಓಪನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಗಾಳಿ ಬೆಳಕು ಎಲ್ಲ ಇದೆ. ಆಮೇಲೆ ನಿಮ್ಗೆ ಆ ವಾತಾವರಣ ಇನ್ನೊಂದು ಗೊತ್ತಲ್ಲ, ನಿಮಗೆ ದೇವಸ್ಥಾನಗಳು ಹೋದ್ರೆ ಒಂಥರ ಆ ವೈಬ್ ಚೆನ್ನಾಗಿರುತ್ತೆ, ಆ ಫೀಲ್ ಚೆನ್ನಾಗಿರುತ್ತೆ, ನಿಮಗೆ ಪಾಸಿಟಿವಿಟಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗೆ ಹಿಂದೆ ಒಂದು ನಂದಿದ ವಿಗ್ರಹ ಕೂಡ ಇತ್ತು. ಸೊ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಇಲ್ಲಿ ಬಂದರೆ, ಯಾಕಂದರೆ ಸ್ಪೇಸ್ ಇರುತ್ತೆ ಯೂಶಲಾಗಿ. ಸೊ ಅವ್ರಿಗೂ ಒಂಥರ ಫ್ರೀಡಮ್ ಇರುತ್ತೆ, ಸೊ ಕಂಟ್ರೋಲ್ ಅನ್ಸಲ್ಲ. ಸೊ ಹಾಗೆ ಇಲ್ಲಿ ಪೂಜೆ ಇದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಇಲ್ಲಿನ ಅರ್ಚಕರದು ತುಂಬ ಇನ್ಫಾರ್ಮೇಟಿವ್ ಆಗಿದ್ದಾರೆ, ತುಂಬ ನಾಲೆಜ್ ಇದೆ ಅವರಿಗೆ. ವ್ರತಗಳ ಬಗ್ಗೆ ಆಗಲಿ, ಸಾಯಿಬಾಬನ ಇಷ್ಟ ಕಷ್ಟಗಳ ಬಗ್ಗೆ ಆಗಲಿ, ಹಾಗಾದ್ರೆ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಏನೇನು ಮಾಡಬೇಕು ಅದು ಎಲ್ಲ ನಾಲೆಜ್ ಅವ್ರಿಗೆ ತುಂಬ ಚೆನ್ನಾಗಿದೆ. ಸೊ ಅವ್ರದ್ದು ಈ ವಿಗ್ರಹದ ಪಕ್ಕದಲ್ಲೇ ಒಂದು ಕೊಠಡಿ ಇದೆ ಚಿಕ್ಕದಾಗಿ. ಸೊ ಅಲ್ಲಿರ್ತಾರೆ. ಅವ್ರಿಗೆ ಏನಾದರೂ ನೀವು ಅರ್ಚನೆ ಮಾಡಿಸ್ಬೇಕು ಅಂದರೆ ಅವರು ಕೊಡ್ಬೋದು. ಸೊ ಹಾಗೆ ಸಾಯಿಬಾಬನಿಗೆ ಶ್ವಾನಗಳು ಅಂದರೆ ಇಷ್ಟ. ಸೊ ಹಾಗೆ ಒಂದು ಶ್ವಾನದ ಸ್ನೇಹಿತ ನನ್ನ ಹಿಂದೆನೇ ಬಂದ. ಸೊ ನಾನು ಹೇಳಿದೆ, ಇಲ್ಲೇ ಪ್ರಸಾದ ಎಲ್ಲ ತಿನ್ಕೊಂಡು ಆರಾಮಾಗಿರಪ್ಪ, ಯಾಕೆ ಸುಮ್ಮನೆ ಬೆಂಗಳೂರಲ್ಲಿ ಬಂದು ಕಷ್ಟಪಡಬೇಕು ಅಂತೇಳಿ ಆಮೇಲೆ ಒಪ್ಕೊಂಡು. ಓಂ ಸಾಯಿರಾಮ್. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.